ನಾನು ನನ್ನ ಫ್ರೆಂಡು ಒಡವೆ ಅಂಗಡಿಗೆ ಬಂದಿದ್ವಿ. ಒಂದು ಮೂಗುಬಟ್ಟು ಮತ್ತು ಕಾಲು ಚೈನು, ಒಂದು 2 ಗ್ರಾಮ್ ಓಲೆ ತೊಗೊಳುವ ಅಂತ. ಒಡವೆ ರೇಟ್ ಕೇಳಿ ಭಯಂಕರ ಆಗ್ಬಿಡ್ತು. ಒಡವೆ ರೇಟ್ ಗಗನಕ್ಕೇರಿ ಕೂತಿದೆ. ಮಿಡಲ್ ಕ್ಲಾಸ್ ಜನ ಒಡವೆ ತಗೊಳಕ್ಕಾಗುತ್ತಾ? ಪಾಪ ಮದುವೆ ಹೇಗೆ ಮಾಡ್ತಾರೆ ಹೇಳಿ? ಶ್ರೀಮಂತರಿಗೇನೋ ದುಡ್ಡಿರುತ್ತೆ, ಬರ್ತಿರ್ತದೆ, ಅವ್ರು ಹೆಂಗೆ ಮಾಡಿದ್ರೂ ತಗೊಂತಾರೆ. ಮಿಡಲ್ ಕ್ಲಾಸವ್ರಂತೂ ಇನ್ಮೇಲೆ ಚಿನ್ನ ಹಾಕೋದಂತೂ ಕಷ್ಟನೇ ಬಿಡಿ. ದಿನಕ್ಕೆ ಏರ್ತಾನೆ ಹೋಗ್ತಿದೆ ಒಡವೆ ರೇಟು. ದೇವರೇ, ನಾವೇನೋ ತೊಗೊಳಕ್ಕೆ ಬಂದ್ವಿ, ಇಲ್ಲೇನೇನೋ ಆಗೋಯ್ತು. ಹಾಗೆ ನೀವೇ ನೋಡಿ ವಿಡಿಯೋನ, ಗೊತ್ತಾಗುತ್ತೆ ಒಡವೆಗಳು ಯಾವ ಥರ ತಗೊಳಕ್ಕೋಗಿ ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿದೆ. ನಾವು 2 ಗ್ರಾಮ್ ಓಲೆ ಕೇಳಿದ್ರೆ ಅಷ್ಟೊಂದು ರೇಟ್ ಹೇಳ್ಬಿಟ್ರು. ನೀವೇ ಕೇಳಿ, ಅವರೇ ಹೇಳ್ತಾರೆ ರೇಟ್ ಎಷ್ಟು ಅಂತ. ಇವತ್ತಿನ ರೇಟು ಒಂದು ದಿನಕ್ಕೆ ಇದ್ದಿದ್ದ ರೇಟು ಒಂದು ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಒಡವೆ ರೇಟು ಇನ್ಮೇಲಂತೂ ಕಮ್ಮಿ ಯಾವುದೇ ಕಾರಣಕ್ಕೂ ಆಗಲ್ವಂತೆ, ಇನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾವ್ರೆ. 1 ಗ್ರಾಮ್ ಒಡವೆ 10,000 ಆಗದೆ. ಈಗ 10,000ಕ್ಕಿಂತ ಹೆಚ್ಚು ಆಗುತ್ತೆ ಅಂತ ಒಡವೆ ಅಂಗಡಿಲಿ ಹೇಳ್ತಾ ಇದ್ದಾರೆ. ನಾವು ತಗೊಬೇಕು. ಎಲ್ಲ ಚಿಕ್ಕವು 2 ಗ್ರಾಮು. ಇದೇ ನೆಕ್ಲೆಸ್ಸು 2 ಗ್ರಾಮ್ದು ಈ ಥರ ಬರುತ್ತೆ. ಸ್ಯಾರಿ ಮ್ಯಾಚಿಂಗ್ ಹಾಕೋಬೋದು. 1.5 ಗ್ರಾಮು 2 ಗ್ರಾಮಲ್ಲೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಬರೀ 2 ಗ್ರಾಮು, 1.5 ಗ್ರಾಮೇ ಇದೆ. ಈ ನೆಕ್ಲೆಸ್ ಬರೀ 9 ಗ್ರಾಮ್ ಐತೆ. ಇವೆಲ್ಲ ಬಂದು 3 ಗ್ರಾಮು. ಎಲ್ಲ ದಪ್ಪನೇ ಕಾಣಿಸುತ್ತೆ ನೋಡಿ. 3 ಗ್ರಾಮ್ 3.5 ಅಷ್ಟೇ, ಅದ್ರ ಮೇಲೆ ಏನಿಲ್ಲ ಇವೆಲ್ಲ. ಆದ್ರೂ ನೋಡೋಕ್ಕೆ ತುಂಬ ದಪ್ಪದಾಗಿ ಕಾಣಿಸ್ತವೆ. ಇಲ್ಲಿ ಹಾಕಿರೋದೆಲ್ಲ ಬಂದು 5 ಗ್ರಾಮು, 2 ಗ್ರಾಮು, ಈ ಥರ 1.5 ಗ್ರಾಮು ಚಿಕ್ಕ ಐಟಮೇ ಇಟ್ಟಿರೋದು. ಇವ್ರ ಹತ್ರ ನಾವು ಮಾಡೋಕೆ ಹಾಕಿದ್ರೆ ಜಾಸ್ತಿ ಇದೆಲ್ಲ ಬೇಕು ಅಂದರೆ ಮಾಡಿಕೊಡ್ತಾರೆ. ಇದು ನೋಡಿ, ಇದೆಲ್ಲ 5 ಗ್ರಾಮ್ ಇದೆ. ಇದು ಬಂದು ಉಂಗುರಗಳು 2 ಗ್ರಾಮು. ಇದೆಲ್ಲ ಬಂದು ಚೈನಿ 6 ಗ್ರಾಮ್. ನೋಡಿ, ಈ ಚಿಕ್ಕ ಐಟಮು ಇವು. ಇಲ್ಲಿ ಒಂದು ಮೂಗುಬಟ್ಟು ಕಮ್ಮಿ ಅಂದರೆ 600-700ರಿಂದ ಮೇಲೆ ಹೊರ್ತಾ ಕಮ್ಮಿ ಯಾವುದೇ ಕಾಣಿಸೋಕ್ಕೆ ಸಿಗಲ್ಲ. ಏನಪ್ಪ ತಗೊಳ್ಳೋದು, 1,000. ಇದರಲ್ಲೂ ರೈಟು 1,000, 1,500, ಮತ್ತು 5,000, 6,000 ಗಂಟನೂ ಇದೆ. ಈ ಚಿಕ್ಕ ಐಟಮ್ ಇದೆಲ್ಲ ಅರ್ಧ ಗ್ರಾಮು ಪೀಸ್ ಲೆಕ್ಕ ಬರುತ್ತೆ. ಇವೆಲ್ಲ ನೀವೇ ನೋಡ್ತಿದ್ದೀರ ನೋಡಿ, ಚಿಕ್ಕ ಐಟಮು. ಈ ಚಿಕ್ಕ ಐಟಮ್ ರೇಟ್ ಕೇಳಿದ್ರೇ ಭಯ ಆಯ್ತದೆ. ಇನ್ನು ದೊಡ್ಡ ರೇಟಿಂದ ತಗೊಳ್ಳೋದು ನೀವೇ ಯೋಚನೆ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ. ಒಡವೆನ ಹಿಂದೆಗಡೆ ಗುಂಡು ಥರ ಆಯಿತು, ಸೇಮ್ ಗುಂಡು ಥರ ಏನಿಲ್ಲ, ತಿರ್ಬೋದು ನೋಡಿ. ಬಿಚ್ಕೊಡಿ, ಕಡಿಮೆ ಮಾಡ್ಕೊಡಿ. ಇಲ್ಲ, 4,000 ಕೊಡ್ತೀನಿ ಬಿಡಿ. ಅಷ್ಟೇ ಕರೆಕ್ಟಾಗಿ ಹೇಳಿದ್ದೀನಿ. ಕೊಡೋಣ, ಅವೆಲ್ಲ ತಗೋತಾರೆ. ಕಟ್ಟಾಗ್ಬಿಡುತ್ತೆ. ತೊಗೊಂಡು 10,000 ರೂಪಾಯಿ 7 ನಿಂತು ಬರ್ತಿದ್ದು 5,000 ಮೇಲೆ ಕೊಡಿ. ಇಲ್ಲ, 4,000 ಹಾಕೋದು ಮುಖ ಬಂದರೆ ಅವಳು ತಾನೆ. ಮಕ್ಕಳು ಯಾವ್ದು ಕಟ್ಟಾಗಲ್ಲ, ಬಾಳ್ಕೊಂಡು ಬರ್ತವೆ ನೋಡಿ. ಕಾಲೇಜ್ ನೋಡಿ, ಅವಳಿಗಾಗುತ್ತೆ ಅದು. ಇದು ನೋಡಿ ಕಾಲಿಗೆ ಅವಳಿಗೆ ಚಿನ್ನ. ಇಷ್ಟು ಚಿಕ್ಕದು ಬೇಡ. ನಾವು ದಪ್ಪ ಬೇಕಾ? ದಪ್ಪ ಅಲ್ಲ, ಸೈಜ್ ಒಂಚೂರು ಅವಳಿಗೆ ಒಳ್ಳೆ ಕೊಡ್ತೀನಿ ಬೇಕಾರೆ. ಸೈಜ್ ನೋಡಿ ಬೇಕಾಗುತ್ತೆ. ಇದು ಸೈಜ್ ನೋಡಿ, ನೋಡಿ. ಸೈಜ್ ಆಗುತ್ತೆ. ಸೈಜ್ ನೋಡಿ ಅವ್ರು ಕಾಲೇಜ್ ಇದು ತೋರಿಸಿದ್ರೆ ಬೇಡ. ಇಲ್ಲ ಮನೇಲಿ ಮೊನ್ನೆ ತಾನೇ ಸಣ್ಣ 1 ತಿಂಗಳು ಆಗೈತೆ ಅಷ್ಟೇ. ಅಪ್ಪ ಬಿಟ್ಟಿಸ್ಬಿಟ್ಟು ಇಟ್ಬಿಟ್ಟು ಅವ್ರು ತೊಗೊಂಡು ಬರುತ್ತೆ. ಸಾದ ಗೆಜ್ಜೆ ಇರೋದು ಈ ಥರ ಡಿಸೈನ್ ಇದ್ದೇ ಇರ್ತವೆ. 3 ಗೆಜ್ಜೆ ಬರ್ತವೆ. ಸಿಂಗಲ್ ಗೆಜ್ಜೆದು ಇಲ್ಲಕ್ಕೆ ಇಲ್ವಾ? ಸಿಂಪಲ್ ಆಗಿ. ಇಷ್ಟು ಚಿಕ್ಕ ಚೈನಿಗೆ 3,500 ರೇಟ್ ಹೇಳ್ತಿದ್ದಾರೆ. ಬೆಳ್ಳಿ ರೇಟು ಸಹ ಇಷ್ಟು ಜಾಸ್ತಿ ಆಗಿದೆ. ಅದು ಹೊಸ ಡಿಸೈನ್ ಕಾಣಿಸ್ತೈತೆ. ಇದು ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಸ್ಟಾರ್ಟಿಂಗ್ ನೋಡೋದಲ್ಲ, ಇದು ಆಗಲ್ಲ ಅನ್ಕೋತೀನಿ. ಸೈಜ್ ಆಗಲ್ಲ. ಆ ಥರದ್ದು ಅಂತ ಹಾಕಿ ಇರೋದೇ ಇದು ನೋಡಿ. ಇದು ಆಲ್ರೆಡಿ ಓಪನ್ ಆಗಿದೆ. ಅದು 7 ಸೈಜ್, 7-7.5 ನಾನು. ಇದು ಬಿಚ್ಚು ನೋಡಿ, ಇದು ಹಿಡಿದು ನೋಡ್ತೀನಿ. ಇದು ಆಲ್ರೆಡಿ ಓಪನ್ ಆಯ್ತು ನೋಡಿ. ಇದು ಈ ಕಡೆ ಕವರ್ ಓಪನ್, ಇಲ್ಲಿ ಓಪನ್ ಆಯ್ತು ನೋಡಿ.
ಎಲ್ಲ ಅದೇ ಡಿಸೈನ್ ಅಲ್ಲ, ಸೇಮ್ ಡಿಸೈನ್. ಹೋಗ್ಬೇಕಷ್ಟೇ. ಮಾಡಕ್ಕೆ ಕೆಲಸ ನೋಡಿ. ಒಂದು ಮೂಗೊಟ್ಟು ಎಷ್ಟು ಚಿಕ್ಕದು, ಅದಕ್ಕೇ 900 ರೂಪಾಯಿ ಹೇಳ್ತಾ ಇದ್ದಾರೆ. 1 ಗ್ರಾಮ್ಗಿಂತ ಕಮ್ಮಿ, ಒಂದು ಅರ್ಧ ಗ್ರಾಮ್ ಮಿಲಿಕ್ಕಿಂತನೂ ಕಮ್ಮಿ ಇದೆ, ಅದಕ್ಕೆ 5,500 ಹೇಳ್ತಾ ಇದ್ದಾರೆ. ಅಪ್ಪ ದೇವರೇ, ಏನು ಒಡವೆ ತಗೊಳ್ಳೋದು? ಪೀಸ್ ಲೆಕ್ಕನೇ ಇಷ್ಟೊಂದು ರೈಟ್ ಇದೆ ಅಂತಂದರೆ ಗ್ರಾಮ್ ಥರ ಹೆಂಗೆ ತೊಗೊಳಕ್ಕಾಗುತ್ತೆ? ಅಪ್ಪ ದೇವರೇ, ಬರೀ ಒಂದು 4 ಐಟಮ್ ತೊಗೊಂಡಿದ್ದಕ್ಕೆ 15,000 ಬಿಲ್ಲಾಗೋಯ್ತು. ಏನು ತೊಗೊಂಡಿಲ್ಲ, ಚಿನ್ನ ಗ್ರಾಮೇ ತೊಗೊಂಡಿಲ್ಲ, ಅರ್ಧ ಗ್ರಾಮ್ಗೆ ಇಷ್ಟೊಂದು ಹೇಳ್ತಿದ್ದಾರೆ ರೈಟು. ದೇವರೇ, ಬೆಳ್ಳಿ ಮುಖವಾಡಗಳು ಲಕ್ಷ್ಮಿಗೆ ತುಂಬ ಚೆನ್ನಾಗಿದೆ ವೆರೈಟಿ.